ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಕುಂಭರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ ಬನ್ನಿ. ವೇದಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ಜಗತ್ತನ್ನು ಅಳೆಯುವ ವಿಷ್ಣುವಿನ ಹೆಜ್ಜೆಗಳಲ್ಲಿ 3ನೇ ಹೆಜ್ಜೆ ಕುಂಭರಾಶಿಯಂತೆ ಇತ್ತು. ಮೊದಲನೇದು ವೃಷಭ, ಎರಡನೇದು ಆಗಲೇ ಹೇಳಿದ್ದೀನಿ, ಮೂರನೇದು ಕುಂಭದ ಥರ ಇತ್ತು ಅಂತ. ಎಲ್ರಿಗೂ ಅಮೃತ ಸಿಂಚನ ಮಾಡ್ತಕ್ಕಂತಹ ಕುಂಭನನ್ನು ಸ್ನೇಹಿತ ಅಂತಲೇ ಪರಿಗಣಿಸಲಾಗಿದೆ. ಕುಂಭ ಅಂದರೆ ಮಡಿಕೆ. ಧನಿಷ್ಠ 3 ಹಾಗೂ 4ನೇ ಪಾದ, ಶತಭಿಷ 4 ಪಾದಗಳು, ಪೂರ್ವಭಾದ್ರ 1, 2, 3 ಪಾದಗಳು. ಇವೆಲ್ಲ ನಕ್ಷತ್ರಗಳಿಗೆ ನಕ್ಷತ್ರ ಪುಂಜಗಳಿಗೆ ಆಕಾರ ಕೊಟ್ಟಾಗ ಮಡಿಕೆ ರೀತಿ ಕಾಣುತ್ತೆ. ಹಾಗಾಗಿ ಇದನ್ನು ಕುಂಭರಾಶಿ ಅಂತ ಕರೆದ್ರು. ಕುಂಭ ಉಭೌ ಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ಅಂದರೆ ಪ್ರಾಣಾಯಾಮದ ರೇಚಕ ಪೂರಕ ಕುಂಭಕಗಳಲ್ಲಿ. ಕುಂಭಕ ಅಂದರೆ ಶ್ವಾಸೋಚ್ಛ್ವಾಸವನ್ನು ಒಂದು ಕಡೆ ತುಂಬಿಸಿ ನಿಲ್ಲಿಸ್ತೀವಲ್ಲ, ಅದಕ್ಕೆ ಕುಂಭಕ ಅಂತ ಕರೀತಾರೆ. ಶಂಕರ ಭಗವತ್ಪಾದರು ಯೋಗ ತಾರಾವಳಿಯಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಸ್ವೇಚ್ಛೆಯಾಗಿ ಪ್ರವರ್ತಿಸುತ್ತಿರ್ತಕ್ಕಂತಹ ಶ್ವಾಸೋಚ್ಛ್ವಾಸವು ಕೇವಲ ಕುಂಭಕಾಭ್ಯಾಸದಿಂದ ಭ್ರೂಮಧ್ಯದಲ್ಲಿ ನಿಲುಗಡೆಗೆ ಬಂದಾಗ ಸಕಲ ಇಂದ್ರಿಯಗಳ ವ್ಯಾಪಾರಗಳು ಅಡಗಿಸಲ್ಪಡ್ತಕ್ಕಂಥದ್ದು. ಆಗ ವರ್ಣಿಸಲು ಅಶಕ್ಯವಾಗಿರ್ತಕ್ಕಂತಹ ಮನೋಲಯ ಮಹಾತ್ಮರಿಗೆ ಅದು ಉದಯಿಸುತ್ತೆ. ಅಷ್ಟೇ ಅಲ್ಲದೆ ಸಾ ಜೃಂಭತೆ ಕೇವಲ ಕುಂಭಕಶ್ರೀಹಿ ಮತ್ತು ವಿದ್ಯಾಂ ಭಜೆ ಕೇವಲ ಕುಂಭರೂಪ ಅಂದರೆ ಕೇವಲ ಕುಂಭಕದ ಸ್ಥಿತಿಯಲ್ಲಿರ್ತಕ್ಕಂತಹ ವಿದ್ಯೆಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಶ್ರೀಶಂಕರರು. ಅದನ್ನು ಹೇಳಿದಾಗ ರಜೋಗುಣ ನಿಗ್ರಹವಾಗ್ತಕ್ಕಂತಹ ದೇವತಾತ್ಮಕವಾಗಿರ್ತಕ್ಕಂತಹ ಕಳಾಸೋಪಾನದ ಒಂದು ಸ್ಥಿತಿ ಮತ್ತು ಪರಬ್ರಹ್ಮ ಸಾಕ್ಷಾತ್ಕಾರದ ಸೋಪಾನದ ಸ್ಥಿತಿಯೂ ಕೂಡ ಇದೇ ಆಗಿರೋದ್ರಿಂದ ಇದು ಕುಂಭರಾಶಿಗೆ ಬಹಳ ಮಹತ್ವಪೂರ್ಣವಾದ ರಾಶಿ. ಇದು ಶನಿಯ ಮನೆ. ಕುಂಭಯತಿ ಆಚ್ಛಾದಯತೀತಿ ಕುಂಭ ಕವಿ ಆಚ್ಛಾದನೆ, ಆಚ್ಛಾದಿತ ಅಥವಾ ವ್ಯಾಪಕವಾಗಿರ್ತಕ್ಕಂಥದ್ದು ಅನ್ನೋ ಅರ್ಥ ಬರುತ್ತೆ. ಅಂದರೆ ಈಶ್ವರ ಸ್ಥಿತಿಯಲ್ಲಿ ಶುದ್ಧವಾದ ನಾನು ಎಂಬ ಜ್ಞಾನವು ದೇಹ ಸಂಬಂಧವಿಲ್ಲದೆ ಅಖಂಡಾಕಾರವಾಗಿ ವ್ಯಾಪಕ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಪರಬ್ರಹ್ಮ ಸ್ಥಿತಿಯಲ್ಲಿ ನಾನು ಎಂಬ ಜ್ಞಾನಕ್ಕೆ ತೋರಿಕೆ ಇಲ್ಲದೆ ಪರಬ್ರಹ್ಮಾಕಾರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರೋದ್ರಿಂದ ಪರಬ್ರಹ್ಮನೂ ಅಖಂಡಾಕಾರವಾಗಿ ಸರ್ವವ್ಯಾಪಕವಾಗಿರ್ತಕ್ಕಂಥ ಪೂರ್ಣ ಸ್ಥಿತಿಯಲ್ಲಿ ಇರ್ತಕ್ಕಂಥ ಪ್ರತಿಪಾದನೆಯೇ ಕುಂಭರಾಶಿಯ ತತ್ವದಲ್ಲಿ ಈಶ್ವರ ಸೋಪಾನ ಮತ್ತು ಪರಬ್ರಹ್ಮ ಸಾಕ್ಷಾತ್ಕಾರದ ಸೋಪಾನ ಇದೆ. ಈ ರಾಶಿಗೆ ಅಧಿಪತಿ ಬಂದು ಶನಿ. ಯಾಕೆಂದರೆ ರಜೋಗುಣಗಳನ್ನು ನಿಗ್ರಹಿಸಬೇಕಾದ್ರೆ ಶನಿ ಬೇಕೇ ಬೇಕು ಅವನ ಸಹಾಯ. ಅವನು ವಾಯುತತ್ವ ಗ್ರಹವಾಗಿದ್ದರಿಂದ, ವಾಯುದ ಅಂಶದ ಅವನಲ್ಲಿ ಇರೋದರಿಂದ ಪ್ರಾಣಾಯಾಮದ ಅನುಷ್ಠಾನದಲ್ಲಿ ಅವನ ವಿಚಾರ ಕಂಡುಬರುತ್ತೆ. ಇನ್ನು ಧ್ಯಾನಾನುಷ್ಠಾನದ ಅಧಿಕಾರಿಯಲ್ಲಿ ಶ್ವಾಸೋಚ್ಛ್ವಾಸ ಅಚಲವಾಗಿ ಕೇವಲ ಕುಂಭಕದ ಸ್ಥಿತಿಯಲ್ಲಿ ನಿಂತರೇನೇ ಧ್ಯಾನಾನುಷ್ಠಾನ ಅಭಿವೃದ್ಧಿಯಾಗಿ ರಜೋಗುಣವನ್ನು ನಿಗ್ರಹಿಸಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಕುಂಭರಾಶಿಯು ವಾಯುತತ್ವ ರಾಶಿಯಾಗಿದೆ. ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಕುಂಭರಾಶಿಯವರು ಬಹಳ ಬುದ್ಧಿವಂತರು ಮತ್ತು ವಾಯುತತ್ವ ಅಲ್ವಾ ರಾಶಿ. ಜೊತೆಗೆ ಇವರು ಆಧ್ಯಾತ್ಮಿಕ ವಿಷಯಗಳತ್ತ ಹೆಚ್ಚಿಗೆ ವಾಲ್ತಾರೆ ಅಂತ ಹೇಳಬಹುದು. ಇನ್ನು ಕುಂಭರಾಶಿಗೆ ಈ ವರ್ಷ ಆದಾಯ ಕಡಿಮೆ, ವ್ಯಯ ಜಾಸ್ತಿ ಇರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ. ಗುರು ಮಿಥುನ ಹಾಗೂ ಸಿಂಹರಾಶಿಗಳಲ್ಲಿ ಸಂಚರಿಸುವಾಗ ಸಜ್ಜನರ ಸಹವಾಸದಿಂದ ಕೀರ್ತಿ ಸತ್ಕರ್ಮಾಸಕ್ತಿ ಉಂಟಾಗುತ್ತೆ. ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತೆ. ಕುಟುಂಬದಲ್ಲಿ ಹಿತಕರವಾದ ವಾತಾವರಣವಿರುತ್ತೆ. ಧನಾಗಮನವಾಗುತ್ತೆ.
ಮನಸ್ಸಿಗೆ ಸಂತೋಷ, ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಶುಭ ಕಾರ್ಯಗಳು ನೆರವೇರುತ್ತೆ. ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಹಣದ ಅಡಚಣೆ ಆಗ್ತಕ್ಕಂಥದ್ದು, ಮನಸ್ಸಿಗೆ ಚಿಂತೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಮತ್ತು ಕೆಲಸ ಕಾರ್ಯಗಳಲ್ಲಿ ವಿಘ್ನ ಕಂಡುಬರುತ್ತೆ. ಶನಿ 7.5 ನಡೀತಾ ಇದೆ, ದ್ವಿತೀಯದಲ್ಲಿದ್ದಾನೆ. ಸಲ್ಲದ ಅಪವಾದ, ದಾಯಾದಿ ಕಲಹ, ವೃಥಾ ತಿರುಗಾಟ, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಉಂಟಾಗುತ್ತೆ. ಆದ್ದರಿಂದ ಅವರು ಶನಿ ಶಾಂತಿ ಮಾಡೋದು ಉತ್ತಮ. ಇನ್ನು ಧನಿಷ್ಠಾ ನಕ್ಷತ್ರ ಕುಂಭರಾಶಿಯವರು ಏನು ಮಾಡಬೇಕಪ್ಪ ಅಂತಂದರೆ, ಮುಖ್ಯವಾಗಿ ಪ್ರತಿನಿತ್ಯ ಶಿವನಿಗೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಅಭಿಷೇಕ ಮಾಡ್ತಾ ಹೇಳ್ಕೊಳ್ತಕ್ಕಂಥ, ಅಂದರೆ ಒಂದು ಈಶ್ವರಲಿಂಗವನ್ನು ಬಟ್ಟಲಲ್ಲಿ ಇಟ್ಟು ಶುದ್ಧವಾದ ನೀರಿನಿಂದ ಅವನಿಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ 108 ಬಾರಿ ಹೇಳ್ತಾ ಅವನಿಗೆ ಅಭಿಷೇಕ ಮಾಡೋದು ಪ್ರತಿನಿತ್ಯ ಮಾಡಿ ಅದನ್ನು ಸೇವಿಸ್ತಕ್ಕಂಥದ್ದು ಮಾಡೋದ್ರಿಂದ ಧನಿಷ್ಠಾ ನಕ್ಷತ್ರದವರಿಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಶತಭಿಷಾ ನಕ್ಷತ್ರದವರು ಬೆಳಿಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಪಠಿಸ್ತಕ್ಕಂಥದ್ದು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಈ ಮಂತ್ರವನ್ನು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತುಕೊಂಡು 108 ಬಾರಿ ಜೋರಾಗಿ ಪಠಣೆಯನ್ನು ಮಾಡ್ತಕ್ಕಂಥದ್ದು. ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿಯವರು ಆಂಜನೇಯನ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠಿಸತಕ್ಕದ್ದು. ಇದರಿಂದ ಅವರಿಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಶುಭಮಸ್ತು.